ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಚಿಕನ್ ದಮ್ ಬಿರಿಯಾನಿ. ಕ್ಲೇ ಪಾಟಲ್ಲಿ ಮಾಡುತ್ತಿದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ನೀವು ಟ್ರೈ ಮಾಡಿ ಫ್ರೆಂಡ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಗೃಹಿಣಿಗೆ ಸಪೋರ್ಟ್ ಮಾಡಿ. ಹಾಗೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್. ಅದಕ್ಕೆ ಅರ್ಧ ಲೀಟರ್ ಆಯಿಲ್ ಹಾಕಿದ್ದೇನೆ. ಗ್ಯಾಸ್ ಹಚ್ಚೋಣ. ಆಯಿಲ್ ಬಿಸಿ ಆಗಲಿ. ಆಯಿಲ್ ಹೀಟ್ ಆಗಿದೆ. ನಾನು ಒಂದು ಅರ್ಧ ಕೆಜಿ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೇನೆ. 1 ಕೆಜಿ ರೈಸಿಗೆ ಒಂದು ಅರ್ಧ ಕಿಲೋ ಈರುಳ್ಳಿ, ಹಾಗೆ 3/4 ಕೆಜಿ ಚಿಕನ್ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಫ್ರೈ ಮಾಡೋಣ. ಕಪ್ಪಾಗಬಾರ್ದು ಫ್ರೆಂಡ್ಸ್, ಬ್ರೌನ್ ಆದರೆ ಸಾಕು. ಕಪ್ಪಾದರೆ ಕೈ ಬರ್ತದೆ. ಎರಡು ಸರಿ ಹಾಕೊಳ್ತೇನೆ. ಅರ್ಧ ಕೆಜಿ ಒಂದೇ ಸರಿ ಆಗೋದಿಲ್ಲ ಅಲ್ವಾ? ಒಂದೇ ಲೆಕ್ಕ ಕಟ್ ಮಾಡಿದ್ರಾಯಿತು. ಓಕೆ ಫ್ರೆಂಡ್ಸ್, ಆಗಿದೆ. ತೆಗೆದುಕೊಳ್ತೇನೆ. ಗೋಲ್ಡನ್ ಬ್ರೌನ್ ಆದರೆ ಸಾಕು. 1 ಕೆಜಿ ರೈಸಿಗೆ 3/4 ಕೆಜಿ ಚಿಕನ್ ಚೆನ್ನಾಗಿ ತೊಳೆದು ಹೀಗೆ ನೀರು ಚೆನ್ನಾಗಿ ಆರಬೇಕು. ಹಾಗೆ ಒಂದು ಹೊಟ್ಟೆ ಪಾತ್ರಕ್ಕೆ ಹಾಕಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕೋಣ. ಹಾಗೆ ನಾನೊಂದು 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಂಡಿದ್ದೇನೆ. ಹಾಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್, 3/4 ಸ್ಪೂನ್ ನಾನು ಜೀರಾ ಪೌಡರ್ ಹಾಕೊಂಡಿದ್ದೇನೆ. 1 ಸ್ಪೂನು ಹಲ್ದಿ ಪೌಡರ್, ಅರಿಶಿನ ಪೌಡರ್, ಹಾಗೆ 1 ದೊಡ್ಡ ಸ್ಪೂನಲ್ಲಿ ನಾನು ಗರಂ ಮಸಾಲೆ ತಗೊಂಡಿದ್ದೇನೆ. ಹಾಗೆ ಒಂದು 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಇದು ನಾನು ಮನೆಯಲ್ಲೇ ಮಾಡಿದ್ದು. ಸ್ವಲ್ಪ ತರಿಯಾಗಿ ಮಾಡಿದ್ದೇನೆ. ನಾನು ಕುಟ್ಟಿ ಮಾಡಿದ್ದು ಫ್ರೆಂಡ್ಸ್, ಮಿಕ್ಸಿಗೇನು ಹಾಕಲಿಲ್ಲ. ಹಾಗೆ ಒಂದು 8 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ನಾನು ಒಂದು ಅರ್ಧ ಕಿಲೋದಲ್ಲಿ ಒಂದು ಅರ್ಧ ಅಂಶ ನಾನು ಫ್ರೈ ಮಾಡಿ ಹಾಗೆ ಇಟ್ಟಿದ್ದೇನೆ. ಇನ್ನೊಂದು ಅರ್ಧ ಅಂಶ ನಾನು ಇದು ಕೂಲಾದ ಮೇಲೆ ಚಿಕನ್ಗೆ ಹಾಕೊಳ್ತೇನೆ. ಸ್ವಲ್ಪ ಜಾಸ್ತಿ ಹಾಕಿದರೆ ನಮಗೆ ಗ್ರೇವಿ ಬರ್ತದೆ, ಜ್ಯೂಸಿಯಾಗಿ ಸಿಗ್ತದೆ, ಡ್ರೈ ಆಗೋದಿಲ್ಲ ಬಿರಿಯಾನಿ. ಹಾಗೆ ನಾನು ಒಂದು ಲೆಮನನ್ನು ಜ್ಯೂಸ್ ತೆಗೆದಿಟ್ಕೊಂಡಿದ್ದೇನೆ, ಹಾಕೋಣ. ಹಾಗೆ ಒಂದು 3/4 ಕಪ್ಪು ಮೊಸರು ಇಟ್ಕೊಂಡಿದ್ದೇನೆ, ಅದು ಸಹ ಆ್ಯಡ್ ಮಾಡ್ತೇನೆ. ಅದೇ ಮೊಸರು ಸಹ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಚಿಕನ್ ಎಲ್ಲ ತುಂಬ ಜ್ಯೂಸಿಯಾಗಿ ಬರ್ತದೆ. ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, 1 ಕಿಲೋ ರೈಸನ್ನು 3 ಸಾರಿ ತೊಳೆದು ನೆನೆಯಲು ಬಿಟ್ಟಿದ್ದೇನೆ. ಒಂದು 20 ಮಿನಿಟ್ಸ್ ನೆನೆಯಲಿ ಫ್ರೆಂಡ್ಸ್. ಓಕೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನಿಗೆ ಹಿಡಿಬೇಕು. ಹಾಗೆ ಎಲ್ಲ ಮಿಕ್ಸ್ ಮಾಡಿ ಒಂದು 10-20 ಮಿನಿಟ್ಸ್ ಇಟ್ಟರೆ ಸಾಕು ಫ್ರೆಂಡ್ಸ್. ಚೆನ್ನಾಗಿ ಅದು ಮ್ಯಾರಿನೇಟ್ ಆಗ್ತದೆ. ಫ್ರಿಜ್ಜಲ್ಲಿ ಇಟ್ಟರು ಓಕೆ, ಹಾಗೆ ಕೆಳಗಿಟ್ಟರು ಸಹ ತೊಂದರೆ ಇಲ್ಲ. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಅದು ಹೀರ್ಕೊಳ್ತದೆ ಉಪ್ಪು ಖಾರ ಎಲ್ಲ. ಹಾಗೆ ನಾನು 1.5 ಸ್ಪೂನು ಕೊರಿಯಾಂಡರ್ ಪೌಡರನ್ನು ಹಾಕೊಳ್ತಿದ್ದೇನೆ. ಚೆನ್ನಾಗಿ ಒತ್ತಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅದು ಚಿಕನಿಗೆಲ್ಲ ಚೆನ್ನಾಗಿ ಹಿಡಿಬೇಕಲ್ವ, ಹಾಗಾಗಿ. ಆದರೆ ಚಿಕನ್ ಪೀಸು, ಲೆಗ್ ಪೀಸ್ ಎಲ್ಲ ಇದ್ರೆ ಚೆನ್ನಾಗಾಗ್ತದೆ. ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಆದರೆ ಅವರು
ಈ ಥರ ಪೀಸ್ ತಗೊಂಡು ಬಂದಿದ್ರು. ಇರಲಿ, ತೊಂದರೆ ಇಲ್ಲ, ಓಕೆ. ಓಕೆ ಫ್ರೆಂಡ್ಸ್, ಇದನ್ನು ಸೈಡಲ್ಲಿ ಇಡೋಣ. ಫ್ರಿಜ್ಜಲ್ಲಿ ಒಂದು 20 ಮಿನಿಟ್ಸ್ ಇಡ್ತೇನೆ. ಹಾಗೆ ಫ್ರೆಂಡ್ಸ್, ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಗ್ಯಾಸ್ ಹಚ್ಚಿದ್ದೇನೆ. ಫಾಸ್ಟ್ ಇಡೋಣ. ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಯಿಲ್ ಹಾಕ್ತಿದ್ದೇನೆ. ಈಗ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕೊಳ್ಳೋಣ. ಅದು ಈರುಳ್ಳಿ ಕಾಯಿಸಿದ ಆಯಿಲನ್ನೇ ಹಾಕಿ ಫ್ರೆಂಡ್ಸ್, ತೊಂದರೆ ಇಲ್ಲ. ಎಲ್ಲನೂ ಹಾಕೊಳ್ಳೋಣ. ನಾನು 1 kg ಮಾಡೋದ್ರಿಂದ ಜಾಸ್ತಿ ಸಾಮಗ್ರಿಗಳನ್ನು ತಗೊಂಡಿದ್ದೇನೆ. ನೀವು ಅದರಲ್ಲಿ ಕಡಿಮೆ ಅರ್ಧ kg ಮಾಡೋದಾದರೆ ಅದರಲ್ಲಿ ಅರ್ಧ ತಗೊಂಡ್ರಾಯ್ತು. ಹಾಗೆ ನಿಮಗೆ ಎಷ್ಟು ಅಕ್ಕಿ ತಗೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹಾಗೆ ಇದು ಎಲ್ಲ ಇದು ಮಾಡಿದ್ದು ವಾಟರನ್ನು ಹಾಕೊಳ್ಳುವ, ಅಷ್ಟು ಸಾಕು, ಮತ್ತೇನು ಬೇರೆ ಹಾಕೋಬೇಡ ನೀರು. ಸ್ವಲ್ಪ ಮೆಂತೆ ಕೆಳಗೆ ಮಾಡೋಣ, ಫ್ರೈ ಮಾಡೋಣ. ಓಕೆ ಫ್ರೆಂಡ್ಸ್, ಇದು ಬೇಯಲಿ. ಮುಚ್ಚೋಣ. ಹಾಗೆ ಫ್ರೆಂಡ್ಸ್, ಚಿಕನ್ ಬೇಯ್ತಾ ಇರಲಿ. ನಾನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೇನೆ. ಸ್ವಲ್ಪ ಅಂದರೆ ಒಂದು ಬೋಗಣಿಯಲ್ಲಿ 3/4 ಅಂಶ ನೀರು ಇಟ್ಕೊಂಡಿದ್ದೇನೆ. ನೀವು ಮಾಮೂಲಿ ನಾರ್ಮಲ್ ರೈಸ್ ಎಲ್ಲ ಹೇಗೆ ಮಾಡ್ತೀರಾ ಹಾಗೆ ಮಾಡಿ. ಕುಕ್ಕರಲ್ಲೆಲ್ಲ ಹೀಗೆ ಪಾತ್ರೆಯಲ್ಲಿ ಮಾಡೋದು ಹೇಗೆ ಹಾಗೆ ಮಾಡಿ. ಹಾಗೆ ನಾನು 1 ಸ್ಪೂನು ಬಡೆ ಸೊಂಪು ತಗೊಂಡಿದ್ದೇನೆ. ಹಾಗೆ ಶಾಯಿ ಜೀರ ತಗೊಂಡಿದ್ದೇನೆ, ಒಂದು ಅರ್ಧ ಸ್ಪೂನು. ಪಲಾವ್ ಎಲೆ ತಗೊಂಡಿದ್ದೇನೆ, ಚಿಕ್ಕ ಚಿಕ್ಕದು 3-4 ತಗೊಂಡಿದ್ದೇನೆ. ಹಾಗೆ 4 ಏಲಕ್ಕಿ, ಒಂದು 2 ತುಂಡು ಚಕ್ಕೆ, ಒಂದು ನಕ್ಷತ್ರ ಹೂವು ತಗೊಂಡಿದ್ದೇನೆ. ಹಾಗೆ ಒಂದು 7-8 ಲವಂಗ, ಒಂದು ಜಾಪತ್ರೆ ತಗೊಂಡಿದ್ದೇನೆ. ಹಾಗೆ ಎಲ್ಲನೂ ಆ್ಯಡ್ ಮಾಡೋಣ ನೀರಿಗೆ. ಹಾಗೆ ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಫ್ರೆಂಡ್ಸ್, ಕಡಿಮೆ ಹಾಕಬೇಡಿ, ಅದು ಗಿಜಿ ಗಿಜಿ ಆಗ್ತದೆ, ಚೆನ್ನಾಗಾಗಲ್ಲ ಬರಲ್ಲ ರೈಸ್. ಹಾಗೆ ಒಂದು 3 ಸ್ಪೂನು ಸಾಲ್ಟ್ ಹಾಕೊಳ್ತಿದ್ದೇನೆ. ಮತ್ತು ಕಡಿಮೆ ಆದರೆ ರೈಸ್ ಆದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೂರು, ಹಾಗೆ ಪುದೀನ. ಕುದಿಬೇಕು, ಸರಿ ಕುದ್ದ ಮೇಲೆ ಅಕ್ಕಿ ಹಾಕಬೇಕು. ಹಾಗೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ರೈಸ್ ಉದುರಾಗಿ ಬರ್ತದೆ ಆಯಿಲ್ ಹಾಕ್ಕೊಂಡ್ರೆ. ಕೆಲವರು ಲೆಮನ್ ಸಹ ಹಾಕ್ಕೊಳ್ತಾರೆ ಉದುರಾಗಬೇಕಂತ, ಬೇಡ ಆಯಿಲ್ ಹಾಕಿದರೆ ಸಾಕಾಗ್ತದೆ, ಚೆನ್ನಾಗಿ ಬರ್ತದೆ. ಇದು ಸ್ವಲ್ಪ ಕುದೀಲಿ ನೀರು, ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೀರು ಬಾಯ್ಲ್ ಆಗಿದೆ, ರೈಸನ್ನು ಆ್ಯಡ್ ಮಾಡೋಣ. ಒಂದು 80% ಬೆಂದರೆ ಸಾಕು. ಬೇಯ್ತಾ ಇರಲಿ. ಚಿಕನ್ ರೆಡಿ ಆಗಿದೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿ ಬೆಂದಿದೆ, ಗ್ರೇವಿಯಾಗಿ ಆಗಿದೆ. ಹೀಗಿದ್ರೆ ಚೆನ್ನಾಗಿರ್ತದೆ. ಓಕೆ, ಆಫ್ ಮಾಡೋಣ. ಓಕೆ ಫ್ರೆಂಡ್ಸ್, ನಮ್ಮ ರೈಸ್ ಸಹ ರೆಡಿಯಾಗಿದೆ. ಒಂದು 80% ಬೆಂದಿದೆ, ತೆಗೆಯೋಣ. ತುಂಬ ಚೆನ್ನಾಗಿ ಬಂದಿದೆ ನೋಡಿ.
ಹೀಗೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರ್ತದೆ. ಸ್ವಲ್ಪ ರೈಸ್ಗಿಂತ ಸ್ವಲ್ಪ ಜಾಸ್ತಿನೇ ನೀರಿರಲಿ. ನೋಡಿ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ದಮ್ಮು ಕಟ್ಟಬೇಕಲ್ವ ಫ್ರೆಂಡ್ಸ್, ಇನ್ನು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಮಣ್ಣು ಪಾತ್ರೆ ಇಟ್ಟಿದ್ದೇನೆ ಫ್ರೆಂಡ್ಸ್. ಸ್ವಲ್ಪ ತುಪ್ಪ ಹಾಕೋಣ. ಕೆಳಗಡೆ ಸ್ವಲ್ಪ ತುಪ್ಪನೇ ಹಾಕಬೇಕಾಗ್ತದೆ. ಚಿಕನ್ ಹಾಕೊಳ್ಳೋಣ. ಸ್ವಲ್ಪ ಪಾತ್ರೆ ತುಂಬ ಬಿಸಿಯಾಗಿದೆ, ಒಲೆಯಲ್ಲಿ ಮಾಡ್ತಿದ್ದೇನೆ. ರೈಸ್ ಹಾಕೋಣ. ಏನು ಪ್ರಯತ್ನ ಮಾಡ್ತಿದ್ದೇನೆ ಫ್ರೆಂಡ್ಸ್, ನಿಮಗೆ ಸಪೋರ್ಟ್ ಬೇಕು. ಒಂದು ಲೇಯರ್ ಹಾಕಿದ್ದೇನೆ. ಈಗ ಸ್ವಲ್ಪ ಆನಿಯನ್ ಹಾಕೊಳ್ಳೋಣ, ಆನಿಯನ್. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಚುರುಚುರು. ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹುರಿದಿಟ್ಕೊಂಡಿದ್ದೇನೆ. ನಿಮಗೆ ದ್ರಾಕ್ಷಿ ಸ್ವೀಟ್ ಆಗ್ತದೆ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಹಾಕೊಳ್ಳೋಣ ಚಿಕನ್. ಇದು ಒಲೆಯಲ್ಲಿ ಮಾಡಿದರೆ ಅಂತಂದರೆ ಚೆನ್ನಾಗಿ ಆಗ್ತದೆ, ಈಕ್ವಲ್ ಆಗಿ ಬೆಂಕಿ ತಾಗ್ತದೆ. ಅದು ಗೆಂಡ ಇದ್ದರೆ ಚೆನ್ನಾಗಿ ಆಗ್ತದೆ. ಈಗ ಫುಡ್ ಕಲರ್ ಹಾಕ್ತಿದ್ದೇನೆ. ಯಾವ ಕಲರ್, ಯೆಲ್ಲೋ ಸಹ ಹಾಕ್ಬೋದು, ಆರೆಂಜ್ ಸಹ ಹಾಕ್ಬೋದು. ಈಗ ಇನ್ನೊಂದು ಲೇಯರ್ ಹಾಕ್ತೇನೆ. ಮಟ್ಕದಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ ಎಲ್ಲ ರೈಸ್ ಹಾಕ್ಕೊಂಡಿದ್ದೇನೆ. ಪುನಃ ಆನಿಯನ್ ಹಾಕೊಳ್ಳೋಣ. ಸೊಪ್ಪು ಸಹ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಪುದೀನ ಸಹ ಮೇಲೆ ಲಾಸ್ಟೆಲ್ಲ ಹಾಕೊಂಡು ಬಿಡೋಣ. ಅದು ಹೊಗೆ ಬರ್ತಿದೆ, ಹಾಗಾಗಿ ನನಗೆ ಮಾತಾಡಲಿಕ್ಕೆ ಸ್ವಲ್ಪ ಇದಾಗ್ತದೆ. ಮೇಲೆ ಸಹ ಸ್ವಲ್ಪ ಫುಡ್ ಕಲರ್ ಹಾಕೋಣ. ನಾನು ಚೂರೇ ಹಾಕ್ಕೊಂಡಿದ್ದು, ಒಳ್ಳೆಯದಲ್ಲ. ಫುಡ್ ಕಲರ್ ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ, ಸ್ವಲ್ಪನೇ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಗೀ ಹಾಕ್ಕೊಳ್ತಿದ್ದೇನೆ. ಬಿರಿಯಾನಿ ಅಂದರೆ ಗೀ ಬಿದ್ರೇ ಅದು ಟೇಸ್ಟ್. ಈಗ ಮುಚ್ಚೋಣ. ಒಂದು 10 ಮಿನಿಟ್ಸು ಇರಲಿ, ದಮ್ ಆಗ್ತದೆ, ಆಮೇಲೆ ತೆಗೆಯೋಣ. ತುಂಬ ಕವರ್ ಆಗುವಂಥ ಪ್ಲೇಟ್ ಮುಚ್ಚಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಆವಿ ಹೊರಗೆ ಹೋಗಬಾರ್ದು, ಆಗಲೇ ಅದು ದಮ್ ಆಗೋದು. ಓಕೆ, ಸ್ವಲ್ಪ ಎಂಡೆಲ್ಲ ಚೆನ್ನಾಗಿ ಮಾಡ್ತೇನೆ. ಒಂದು 10 ಮಿನಿಟ್ಸ್ ಇದ್ದರೆ ಆಯಿತು. ನಮ್ಮ ಸ್ಪೆಷಲ್ ಮಟ್ಕಾ ಬಿರಿಯಾನಿ ಸಿದ್ಧವಾಗ್ತದೆ. ಓಕೆ, ದಮ್ ಆಗಲಿ. ಓಕೆ ಫ್ರೆಂಡ್ಸ್, ಆಗಿದೆ. ಇದು 15 ಮಿನಿಟ್ಸ್ ಆಗಿದೆ. ನೋಡಿ ಹೇಗೆ ದಮ್ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ, ಗಮ್ ಅಂತ ಇದೆ. ಇದು ಸರ್ವ್ ಮಾಡೋಣ.
ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟಲ್ಲಿ ಹೇಳಿ ನಿಮ್ಮದು ರೆಸಿಪಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.